ಗೈಸ್, ತುಂಬ ದಿನ ಆಯಿತು ವ್ಲಾಗ್ ಮಾಡಿಲ್ಲ, ಸಮ್ ಪರ್ಸ್ನಲ್ ರೀಸನ್ಸ್. ದೆನ್ ಇವತ್ತು ನಾನು ಮತ್ತೆ ಸ್ಟಾರ್ಟ್ ಮಾಡಿದ್ದೇನೆ. ಇವತ್ತು ನಾವು ಏನು ಅಂದ್ಕೊಂಡಿದ್ದೀವಿ ಅಂತ ಹೇಳಿದ್ರೆ HSR ಇದು ಫುಡ್ ಕೋರ್ಟ್ಗೆ ಹೋಗೋಣ ಅಂತ. ಸೊ ಇಲ್ಲಿಂದ ಅರೌಂಡ್ 3.5 ಕಿಲೋಮೀಟರ್ಸ್. ನಾವು ಆಲ್ರೆಡಿ ಇವಾಗ 2 ಕಿಲೋಮೀಟರ್ಸ್ ಬಂದಿದ್ದೇವೆ. ಸೊ ಈಗ ನೆಕ್ಸ್ಟ್ ಹೋಗ್ತೀವಿ ನಾವು 1.5 ಕಿಲೋಮೀಟರ್ಸ್ ಹೋಗಿ ಅಲ್ಲಿ ಏನಿದೆ ಅದು ಯಾವ ಥರ ಇದೆ ಅಂತ. ಇಲ್ಲ ನಾನು ಯಾವತ್ತೂ ಅಲ್ಲಿ ವಿಸಿಟ್ ಮಾಡಿಲ್ಲ. ಇಲ್ಲಿ ಒಂದು ಸ್ಮಾಲ್ ಫುಡ್ ಕೋರ್ಟ್ ಇತ್ತು. ಸೊ ನಾವು ಅಲ್ಲಿ ಹೋಗಿ ಅಲ್ಲಿ ಕೆಲವು ಫುಡ್ನೆಲ್ಲ ತಿಂತಾ ಇದ್ವಿ. ಸೊ ಈಗ ನಾವು ಮತ್ತೆ ಫುಡ್ ಕೋರ್ಟ್ಗೆ ಹೋಗ್ತಾ ಇದ್ದ. ಸೊ ಹೆಂಗಿತ್ತ ಹಾಗೆ ನಾವು ನಾರ್ಮಲಿ HSRಗೆ ಹೋಗ್ತಾ ಇದ್ವಿ. ಬಟ್ ಇದು ಸ್ವಲ್ಪ ದೊಡ್ಡ ಫುಡ್ ಸ್ಟ್ರೀಟ್. HSR ಫುಡ್ ಸ್ಟ್ರೀಟ್ಗೆ ಬಂದಿತ್ತು. ಸೊ ಅಲ್ಲೊಂದು ಸ್ಪೈಸಿ ಡ್ರ್ಯಾಗನ್ ಅಂತ ಒಂದು ಶಾಪ್. HSR ಅಲ್ಲಿ ನಾವು ನೋಡಿದ್ದು ಈ ಶಾಪ್. ಇದರ ಹೆಸರು ಸ್ಪೈಸಿ ಡ್ರ್ಯಾಗನ್. ಹೆಸರು ಕೇಳೋಕ್ಕೆ ತುಂಬ ಚೆನ್ನಾಗಿದೆ ಅಲ್ಲ. ಇಲ್ಲಿ ವಿಸಿಟ್ ಮಾಡಿದ್ರ ಮೇಲೆ ನಾವಲ್ಲಿ ಆರ್ಡರ್ ಮಾಡಿದ್ದು ಚಿಕನ್ ಲಾಲಿಪಾಪ್, ಅದು ವಿಂಗ್ಸ್ನಲ್ಲಿ. ನಿಮಗೆ ಇಲ್ಲಿ ಪ್ರೈಸ್ ಮೆನು ಕಾಣಿಸ್ತಾ ಇರ್ಬೋದು. ಬಟ್ ಎಲ್ಲ ರೀಸನೇಬಲ್ ಪ್ರೈಸ್, 200 ಒಳಗಡೆ ನಮಗೆಲ್ಲ ಫುಡ್ ಇಲ್ಲಿ ಸಿಗುತ್ತೆ. ಓಕೆನಾ. ಸ್ಪೈಸಿ ಡ್ರ್ಯಾಗನ್ ಅಂತ ಒಂದು ಶಾಪ್ ಇದೆ. ಅದು ಅಲ್ಲಿಗೆ ಬಂದಿದ್ವಿ. ಬಟ್ ತುಂಬ ಐಟಮ್ಸ್ ಎಲ್ಲ ತುಂಬ ಇತ್ತು. ಅಲ್ಲಿ ಬರ್ತಾ ಇರ್ಬೇಕಾದ್ರೆ ಯಾವ್ದಾದ್ರು ಒಂದು ಶಾಪಿಗೆ ಹೋಗೋಣ ಅಂತ ಅನಿಸ್ತು. ಬಟ್ ಅಲ್ಲಿ ನಮಗೆ ಸ್ಪೈಸಿ ಡ್ರ್ಯಾಗನ್ ಅಂತ ಒಂದು ಶಾಪ್ ಸಿಕ್ತು. ಅದೇನಂತ ಹೇಳಿದರೆ ಲೈಕ್ ಚಿಕನ್ ಲಾಲಿಪಾಪ್, ನೂಡಲ್ಸ್, ಸೊ ಆ ಥರ ಒಂದು ಶಾಪ್ ಆಯಿತಾ. ಬಟ್ ನಾವಲ್ಲಿ ನಾನು ಇಷ್ಟು ದಿನ ತುಂಬ ಮಿಸ್ ಮಾಡ್ಕೊತಾ ಇದ್ದಿದ್ದು ಚಿಕನ್ ಲಾಲಿಪಾಪ್. ಏನಕ್ಕಂದರೆ ಬೊಮ್ಮನಹಳ್ಳಿಲಿ ಒಂದು ಶಾಪ್ ಇತ್ತು. ಸುಮಾರು ಒಂದು 2 ವರ್ಷದ ಹಿಂದೆ ಒಂದು ತುಂಬ ಸಲ ಹೋಯ್ತು ನಾವಲ್ಲಿ. ಅಂದರೆ ತುಂಬ ಸಲ ತಿಂದಿತ್ತು. ಯಾವ್ದಾದ್ರು ಬರ್ಡೇ ಇದ್ದರೆ ನಾವಲ್ಲೇ ಪಾರ್ಟಿ ಮಾಡ್ತಿದ್ದಿದ್ದು ಫ್ರೆಂಡ್ಸ್ ಎಲ್ಲ. ಸೊ ಮ್ಯಾಪ್ ನೋಡು ಶಮ್ಮಿ. ಬಟ್ ನಂಗೆ ಇಲ್ಲಿ ಟರ್ನಿಕ್ ಅನ್ಸುತ್ತಪ್ಪ. ಅಲ್ಲಿ ಪಾರ್ಟಿಯನ್ನು ನಾವು ಅಲ್ಲೇ ಮಾಡ್ತಿದ್ದು. ಸೊ ಅದು ಲಾಲಿಪಾಪ್ ಆಮೇಲೆ ಆ ಶಾಪ್ ಕ್ಲೋಸ್ ಆಯಿತು. ನಮ್ಗೆ ಎಲ್ಲೂ ಸಹ ಸಿಗ್ತಾ ಇರಲಿಲ್ಲ. ಸೊ ನಾವಿಲ್ಲಿ ಬಂದು ಆ್ಯಕ್ಚುಲಿ ಆ ಶಾಪ್ ಇದು ಸ್ಪೈಸಿ ಡ್ರ್ಯಾಗನ್ ಶಾಪಲ್ಲಿ ನೂಡಲ್ಸ್ ಬಂದುಬಿಟ್ಟು ತುಂಬ ಫೇಮಸ್ ಆಯಿತಾ. ಬಟ್ ಯಾಕೋ ನೂಡಲ್ಸ್ ಬೇಡ ಅಂತ ಅನಿಸ್ತು. ಸೊ ಅದಕ್ಕೆ ನಾವು ಚಿಕನ್ ಲಾಲಿಪಾಪ್ನ ಆರ್ಡ್ರ್ ಮಾಡಿ ತಿಂದ್ವಿ. ಪ್ರೈಸ್ ಲೈಕ್ ಅಷ್ಟೇನು ಹೈ ಅಂತ ನಾರ್ಮಲ್ ಪ್ರೈಸಲ್ಲೇ ಇತ್ತು. ಸೊ ಅದನ್ನು ತಿಂದ್ವಿ. ಸೊ ಇದು ನನ್ನ ಲಾಸ್ಟ್ ಟೈಮ್ ಆಗಿರಲ್ಲ ಮೈಂಡ್ಲಿ. ಯಾಕಂದರೆ ಅಲ್ಲಿ ಫೇಮಸ್ ನೂಡಲ್ಸ್ ಅಂತ ಹೇಳಿದರು. ಇವನ್ ನಾನು ಯಾವ ಥರ ಪ್ರಿಫರ್ ಮಾಡ್ತೀನಿ ಅಂದರೆ, ಈಗ ಪಾರ್ಸಲ್ ಎಲ್ಲ ಮಾಡಿ ತಿನ್ನೋಕ್ಕೆ ಹೋಗಲ್ಲ. ಏನಿದ್ರು ನಾನು ಅಲ್ಲೇ ತಿಂತೀನಿ. ಯಾಕಂದರೆ ಸೊ ಪಾರ್ಸೆಲ್ ಎಲ್ಲ ಮಾಡೋದ್ರಿಂದ ಸೊ ಅದು ತಣ್ಣಗಾಗ್ಬೋದು, ಟೇಸ್ಟ್ ಹೋಗ್ಬೋದು, ಈ ಥರ ಎಲ್ಲ ಇರುತ್ತೆ. ಸೊ ಅಲ್ಲೇ ತಿಂತೀನಿ. ನಾವು ಚಿಕನ್ ಲಾಲಿಪಾಪ್ನ ತಿನ್ನೋದಕ್ಕೋಸ್ಕರ ನನಗೆ ನೂಡಲ್ಸ್ನ ತಿನ್ನೋಕ್ಕಾಗಿಲ್ಲ. ಸೊ ಇದು ನನ್ನ ಸಂಡೇ ಈ ಥರ ಇತ್ತು. ಏನಂತ ಹೇಳಿದರೆ ನಾರ್ಮಲಿ ಇದೇ ರೋಡಲ್ಲಿ ಅಡ್ಡಾಡ್ತೀವಿ. ಬರುವಾಗ ನಮಗೆ ಸ್ವಲ್ಪ ಈಸಿ ಅನಿಸ್ತು. ಬಟ್ ಹೋಗುವಾಗ ತುಂಬ ದೂರ ಇದೆ ಅಂತ ಫೀಲ್ ಆಯಿತು. ಏನಿಲ್ಲ, ನಾವು ಡೈಲಿ ವಾಕ್ ಮಾಡ್ತೀವಲ್ಲ ಅಲ್ಲಷ್ಟೇ ಸ್ವಲ್ಪ 1 ಕಿಲೋಮೀಟ್ರ್ ಜಾಸ್ತಿ ನಾವು ಮಾಡ್ತೀವಿ ಅಷ್ಟೇ. ಸೊ ಅಲ್ಲಿ ಬೇರೆ ಬೇರೆ ಫುಡ್ನೆಲ್ಲ ನೋಡಿದ್ದೀವಿ. ಅಂದರೆ ಲೈಕ್ ದಟ್ ಬಿಲಾಂಗ್ಸ್ ಟು ಸಮ್ ಸ್ಟೇಟಸ್, ಆಮೇಲೆ ಕೆಲವೊಂದು ಪ್ಲೇಸಸ್ಸು ಈ ಥರ ಎಲ್ಲ ನೋಡಿದ್ದೀವಿ. ಬಟ್ ಇದು ನಾವು ಹೋಗಿದ್ದು ಸ್ಪೈಸಿ ಡ್ರ್ಯಾಗನ್ ಶಾಪ್. ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಶಾಪಿಗೆ ನಾವು ವಿಸಿಟ್ ಮಾಡಿದ್ದು. ಬಟ್ ಅದು ತುಂಬ ಚೆನ್ನಾಗಿತ್ತು. ನಾನು ಲೊಕೇಶನ್ನ ಶೇರ್ ಮಾಡಿರ್ತೇನೆ. ನೀವು ವಿಸಿಟ್ ಮಾಡಿದರೆ ಅಲ್ಲಿದ್ದು ನೂಡಲ್ಸ್ನ ಟ್ರೈ ಮಾಡಿ. ಸೊ ನಾವು ತಿಂದಿದ್ದು ಲಾಲಿಪಾಪ್. ಸೊ ನೆಕ್ಸ್ಟ್ ಟೈಮ್ ನಾನು ಹೋಗಿ ನೂಡಲ್ಸ್ನಲ್ಲಿ ಟ್ರೈ ಮಾಡ್ತೇನೆ. ಹೀಗೆ ಅವಾಗವಾಗ ಲಾಗಲ್ಲಿ ಸಿಗ್ತಾ ಇರೋಣ. ಬಾಯ್ ಬಾಯ್.